ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಳ್ವಿ ಬೀಜ ಅಥವಾ ಗಾರ್ಡನ್ ಕ್ರೆಸ್ ಅಥವಾ ಹಲೀಮ್ ಸೀಡ್ಸ್ ಏನ್ ಬೇಕಾದ್ರೂ ಕರಿಬಹುದು, ಅದರಿಂದ ಒಂದು ರುಚಿಕರವಾದ ಲಡ್ಡುವನ್ನ ಅಥವಾ ಉಂಡೆಯನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಾನು ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಆಳ್ವಿ ಉಂಡೆಯನ್ನ ಮಾಡೋದನ್ನ ತೋರಿಸಿದೆ, ಒಂದು ವಿಧಾನವನ್ನ ತೋರಿಸಿದೆ. ಅದರಲ್ಲಿ ಏನು ಅಂದ್ರೆ, ನಾನು ಆಳ್ವಿ ಬೀಜವನ್ನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಇಟ್ಟು ನಂತರ ಉಂಡೆ ಮಾಡುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನೀರಲ್ಲಿ ನೆನೆ ಹಾಕದೇನೆ ಡೈರೆಕ್ಟ್ ಆಗಿ ಉಂಡೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಸೊ ಆಳ್ವಿ ಬೀಜಕ್ಕೆ ಸಾಕಷ್ಟು ಆರೋಗ್ಯಕರ ಅಂಶಗಳಿರೋದ್ರಿಂದ ಇದನ್ನ ಯಾರು ಬೇಕಾದ್ರೂ ಬಳಸ್ಬೋದು. ಎಸ್ಪೆಷಲಿ ನೀವು ಎದೆ ಹಾಲು ಉಣಿಸಿರುವ ತಾಯಿಯಂದಿರಾದ್ರೆ ತುಂಬಾನೇ ಇದು ನಿಮ್ಗೆ ಬೆನಿಫಿಟ್ ಆಗತ್ತೆ ಆಳ್ವಿ ಬೀಜದ ಉಂಡೆ. ಹಾಗೆ ಯಾರಿಗೆಲ್ಲ ಕಾಲು ನೋವಿದೆ, ಬೆನ್ನು ನೋವಿದೆ, ಸೊಂಟ ನೋವಿದೆ, ಇದಕ್ಕೂ ಅವರಿಗೂ ಎಲ್ಲ ತುಂಬಾ ಇದು ಒಳ್ಳೇದು. ಸೊ ಹಾಗಾಗಿ ನೀವು ಸುಮ್ಮನೆ ಒಂದು ಗಾರ್ಡನ್ ಕ್ರೆಸ್ ಅಥವಾ ಹಲೀಮ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ರಿಸಲ್ಟ್ಸ್ ತೋರಿಸುತ್ತೆ. ಅದರ ಹೆಲ್ತ್ ಬೆನಿಫಿಟ್ಸ್ ಅಷ್ಟೊಂದಿದೆ. ಸೊ ಇದು ನಿಮಗೆ ಈಸಿಯಾಗಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಇಲ್ಲಾಂದ್ರೆ ಆನ್ಲೈನಲ್ಲಂತೂ ಖಂಡಿತ ನಿಮಗೆ ಸಿಗುತ್ತೆ. ಮತ್ತೆ ಇದರ ಉಂಡೆ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇದು ಕೂದಲಿಗೂ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆರೋಗ್ಯಕರ ಅಂಶ ಇರುವ ಆಳ್ವಿ ಬೀಜದ ಉಂಡೆಯನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನನ್ನ ಚಾನಲ್ನಲ್ಲಿ ನಾನು ಆಳ್ವಿ ಬೀಜದ ಪಾಯಸವನ್ನು ಕೂಡ ಹೇಗ್ ಮಾಡೋದು ಅನ್ನೋದನ್ನ ಹೇಳಿದ್ದೀನಿ. ಸೊ ಆ ವಿಡಿಯೋಗಳ ಲಿಂಕ್ ಅನ್ನ ನಾನು ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ತಡ ಮಾಡೋದು ಬೇಡ, ಆಳ್ವಿ ಬೀಜದ ಉಂಡೆಯನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಒಂದು ಪ್ಯಾನ್ಗೆ ಸುಮಾರು ಒಂದು 50 ಗ್ರಾಮ್ ಆಗುವಷ್ಟು ಆಳ್ವಿ ಬೀಜ ಇದೆ. ಇದರಲ್ಲಿ ಇದನ್ನು ಹಾಕ್ಕೊಂಡು ಒಂದು 4 ರಿಂದ 5 ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ತುಪ್ಪ ಅಥವಾ ಎಣ್ಣೆ ಏನನ್ನೂ ಹಾಕದೇನೆ ಹಾಗೆ ರೋಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಒಂದು 5 ನಿಮಿಷ ಆಗ್ತಿರೋ ಹಾಗೆ ಒಂದು ಸ್ವಲ್ಪ ಲೈಟಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಯಲ್ಲಿ ತಣಿಯೋದಕ್ಕೆ ಇಡೋಣ. ಮತ್ತು ನಾನು ಇದಕ್ಕೆ ದಪ್ಪ ಅವಲಕ್ಕಿಯನ್ನು ಕೂಡ ಬಳಸಿದ್ದೀನಿ. ಇದರಲ್ಲಿ ಸುಮಾರು ಒಂದು 50 ಗ್ರಾಮ್ ಆಗುವಷ್ಟು ದಪ್ಪ ಅವಲಕ್ಕಿ ಇದೆ. ಇದನ್ನು ಕೂಡ ಚೆನ್ನಾಗಿ ಹುರಿದು ಅದು ಗರ್ಗರಿ ಆಗೋ ತನಕ ಹುರಿಬೇಕು. ನೋಡಿ, ಈ ಥರ ಒಂದು 5 ನಿಮಿಷ ಆಗುತ್ತೆ ಇದಕ್ಕೆ. ನಂತರ ಇದನ್ನು ಮಿಕ್ಸರ್ನಲ್ಲಿ ರುಬ್ಕೊಂಡು ತರ್ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವಲಕ್ಕಿ ಹಾಕೋದ್ರಿಂದ ಒಂದು ವಿಶಿಷ್ಟವಾದ ಟೇಸ್ಟ್ ಬರುತ್ತೆ ಉಂಡೆಗೆ, ಅದಕ್ಕೋಸ್ಕರ. ನಂತರ ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲ ಸುಮಾರು ಇಲ್ಲಿ 100 ಗ್ರಾಮ್ ಆಗುವಷ್ಟಿದೆ. ಹಾಗೆ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಡಿ ಆಗುವಷ್ಟು ತೆಂಗಿನ ತುರಿ ಇದೆ ಇಲ್ಲಿ. ಫ್ರೆಶ್ ತೆಂಗಿನ ತುರಿಯನ್ನೇ ತೊಗೊಂಡಿರೋದು, ಕೊಬ್ಬರಿ ಏನಲ್ಲ. ನಂತರ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇವೆರಡು ಮಿಕ್ಸ್ ಆಗೋ ತನಕ ವೆಯ್ಟ್ ಮಾಡ್ತೀನಿ. ಈಗ ಮಧ್ಯಂತರದಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡೆ. ಸೊ ನೋಡಿ, ಇಲ್ಲಿ ಬೆಲ್ಲ ನಿಧಾನಕ್ಕೆ ಕರಗ್ತಾ ಈ ಥರ ನೊರೆ ನೊರೆಯಾಗಿ ಕಾಣಿಸ್ತಾ ಇದೆಯಲ್ವ, ಈ ಹಂತಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಆಳ್ವಿ ಬೀಜ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಒಮ್ಮೆ ಇದನ್ನು ಚೆನ್ನಾಗಿ ಕೈಯಾಡ್ತಾ ಇರೋಣ. ಒಂದು 5 ನಿಮಿಷ, ಒಂದು 5 ರಿಂದ 6 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ. ಈ ಹಂತಕ್ಕೆ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಗೋಡಂಬಿ ಮತ್ತು ಬಾದಾಮನ್ನು ಸೇರಿಸ್ಕೊಂಡೆ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ಹಾಕ್ಕೊಳ್ಬೋದು, ಬೇಡ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅವಲಕ್ಕಿ ಪುಡಿ, ಅದನ್ನು ಕೂಡ ಸೇರಿಸ್ಕೊಂಡೆ. ಸೊ ಅವಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಬೇಗ ಉಂಡೆ ಕಟ್ಟೋಕ್ಕೂ ತುಂಬ ಸಹಾಯಕಾರಿ ಆಗುತ್ತೆ ಇದು. ಮತ್ತು ನಿಮಗೆ ಬೇಡ ಅಂತ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದನ್ನು ಒಂದು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈಗ ನಾನು ಇದಕ್ಕೆ ಸುಮಾರು 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತೀನಿ. ಈಗ ಮತ್ತೊಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಪ್ಯಾನನ್ನು ಈ ಮಿಶ್ರಣ ಏನಿದೆ ಬಿಡ್ತಾ ಬರುತ್ತೆ, ಒಂದು ಮುದ್ದೆ ಆಕೃತಿ ಆಗ್ತಾ ಹೋಗುತ್ತೆ. ಅಂದರೆ ನಮಗೆ ಉಂಡೆ ಕಟ್ಟಕ್ಕೆ ಬರುತ್ತೆ ಅನ್ನೋ ಫೀಲ್ ಸಿಗತ್ತೆ. ನೋಡಿ, ಈ ಥರ ಉಂಡೆ ಕಾಣಿಸ್ತಾ ಇದೆ ಅಲ್ವಾ ಈಗಲೇ. ಸೊ ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣಿಯೋದಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ತಣಿದ್ರೆ ಸಾಕು, ಕಂಪ್ಲೀಟಾಗಿ ತಣಿಬಾರ್ದು, ಯಾಕಂದರೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ.
ಸ್ವಲ್ಪ ಉಗುರು ಬೆಚ್ಚಗಿದೆ ಅಂದರೆ ನಾವು ಉಂಡೆ ಕಟ್ಟಕ್ಕೆ ಸಾಧ್ಯ ಇದೆ ಅನ್ನೋ ಹಂತದಲ್ಲೇ ನಾವು ಇದನ್ನು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಇವಾಗಲೇ ಇದು ನಿಧಾನಕ್ಕೆ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಕೈಗೆ ಒಂಚೂರು ತುಪ್ಪ, ಎಣ್ಣೆ ಅಥವಾ ನೀರು ಏನು ಬೇಕಾದರೂ ಹಚ್ಕೊಂಡು ಉಂಡೆ ಕಟ್ಟಬೇಕು. ಉಂಡೆ ಕಟ್ಟೋಕ್ಕೂ ಅಷ್ಟೇ ತುಂಬ ಈಸಿಯಾಗಿ ಆರಾಮಾಗಿ ಬರುತ್ತೆ. ಮತ್ತು ನಾವು ಅಳವಿ ಬೀಜವನ್ನು ನೀರಿನಲ್ಲಿ ನೆನೆ ಹಾಕಿ ಮಾಡೋದ್ರಿಂದ ಅದು ಹೆಚ್ಚಿಗೆ ಕಾಲ ಬಾಳಿಕೆ ಬರೋದಿಲ್ಲ, ಕೇವಲ 1 ವಾರ ಅಷ್ಟೇ ಬರುತ್ತೆ. ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇದು ನಾನು ನೀರಲ್ಲಿ ನೆನೆ ಹಾಕದೆ ಡ್ರೈ ಆಗಿ ಮಾಡಿರೋದ್ರಿಂದ 1 ತಿಂಗಳು ಬೇಕಾದರೂ ನೀವು ಇಟ್ಟು ತಿನ್ಬೋದು. ಮತ್ತು ನೀವು ಕೊಬ್ಬರಿಯನ್ನು ಬಳಸಿದ್ರೆ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನಿಲ್ಲಿ ಹಸಿ ತೆಂಗಿನ ತುರಿಯನ್ನು ಬಳಸಿದ್ದೀನಲ್ವ, ಹಾಗಾಗಿ ಅಟ್ಲೀಸ್ಟ್ ಇದು 1 ವಾರ 15 ದಿವಸ ಅಂತೂ ಆರಾಮಾಗಿ ಕೆಡದೇ ಇರುತ್ತೆ. ಮತ್ತು ನಾವು ಕ್ವಾಂಟಿಟಿಯನ್ನು ಕಡಿಮೆ ಉಂಡೆಗಳನ್ನು ಮಾಡಿಕೊಂಡ್ರೆ ಅದು ತಿಂಗಳುಗಟ್ಟಲೆ ಎಲ್ಲಿರುತ್ತೆ ಅಲ್ವಾ, 2 ರಿಂದ 3 ದಿನಕ್ಕೆ ಸರಿಯಾಗಿ ಖಾಲಿ ಆಗಿಬಿಟ್ಟಿರತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ. ಸೊ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಕಟ್ಕೊಳ್ತೀನಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಅಳವಿ ಬೀಜದ ಉಂಡೆಯನ್ನು ಮಾಡಬಹುದು ಅಂತ. ಇದಕ್ಕೆ ಏನು ಹೆಚ್ಚಿಗೆ ಸಮಯ ಹಿಡಿಯೋದಿಲ್ಲ. ಹೇಗಿದ್ದರೂ ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ, ಎಲ್ಲ ಥರದ ಉಂಡೆಗಳನ್ನು ಮಾಡ್ತಾ ಇರ್ತೀವಿ. ಈ ವರ್ಷ ಈ ಉಂಡೆಯನ್ನು ಕೂಡ ಟ್ರೈ ಮಾಡಿ, ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೋಡಿ ಕಾಣಿಸ್ತಿದೆಯಲ್ಲ ಉಂಡೆಗಳು. ಈ ಉಂಡೆ ಏನು ಅಂದರೆ ಅಳವಿ ಉಂಡೆ ಆಗಿರೋದ್ರಿಂದ ಇದನ್ನು ತುಂಬ ದೊಡ್ಡ ಸೈಜ್ ಮಾಡಬಾರ್ದು, ಸ್ವಲ್ಪ ಸಣ್ಣ ಉಂಡೆನೇ ಇರುತ್ತೆ ಇದು. ಬೆಳಗ್ಗೆ ಹಸು ಹೊಟ್ಟೆಯಲ್ಲಿ ಅಂದರೆ ಏನೂ ತಿನ್ನದೇ ಇರೋಕ್ಕಿಂತ ಮುಂಚೆ ಈ ಉಂಡೆಯನ್ನು ತಿಂದ್ಬಿಟ್ಟು 1 ಲೋಟ ಹಾಲು ಅಥವಾ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ದಿನಕ್ಕೆ 1 ಉಂಡೆ ತಿಂದರೆ ಸಾಕು. ಇದು ಜಾಸ್ತಿ ತಿನ್ನಕ್ಕೆ ಹೋದರೆ ಹೀಟ್ ದೇಹ ಇರೋರಿಗೆ ಸ್ವಲ್ಪ ಹೀಟ್ ಆಗ್ಬೋದು. ಆದ ಕಾರಣ ನೋಡಿ ನಾನು ತೋರಿಸಿದ್ದ ಕ್ವಾಂಟಿಟಿಲಿ ನನಗೆ ಸುಮಾರು ಒಂದು 25 ಉಂಡೆ ಆಗಿದೆ ಈ ಸೈಜ್ದು. ಇದನ್ನು ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಬೆಳಗ್ಗೆ ಅಥವಾ ರಾತ್ರಿ ನಿಮಗೆ ಯಾವಾಗ ಅನುಕೂಲ ನೋಡಿ ತಿನ್ಬೋದು. ಹಾಗೆ ಸ್ನ್ಯಾಕ್ ಥರ ಕೂಡ ಬಾಯಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ನೋಡಿದ್ರಲ್ವಾ ರುಚಿಕರವಾದ ಅಳವಿ ಬೀಜದ ಉಂಡೆಯನ್ನು ಹೇಗೆ ಮಾಡೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಒಂದು ಆಲ್ ಆಪ್ಷನ್ ಬರುತ್ತೆ, ಆಲ್ ಅಂತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಆರಾಮಾಗಿ ಬೇಗನೆ ಬಂದು ತಲುಪುತ್ತೆ. ನೀವು ನನ್ನ ವಿಡಿಯೋಸನ್ನು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಚಾರ್ಜ್ ಕೂಡ ಆಗೋದಿಲ್ಲ, ಯಾಕಂದರೆ ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರೋದು. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.